ನಮಸ್ಕಾರ. ಮೇ 2026ರ ಬೀಜಿಂಗ್ ಶೃಂಗಸಭೆ ನಂತರ ಜಾಗತಿಕ ಮಾರುಕಟ್ಟೆಯಲ್ಲಿ ಉಂಟಾದ ಆ ಭಾರೀ ಅಲ್ಲೋಲಕಲ್ಲೋಲದ ಬಗ್ಗೆ ನಾವಿಂದು ಈ ವಿಶ್ಲೇಷಣೆಯಲ್ಲಿ ಆಳವಾಡಿ ಚರ್ಚಿಸೋಣ. ಬೆಳ್ಳಿಯ ಮಾರುಕಟ್ಟೆಯಲ್ಲಿ ದಿಢೀರಂತ ಏನಾಯ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲು ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಆ ತೀವ್ರ ಏರಿಳಿತದ ವಾರದಲ್ಲಿ ಚಿನ್ನದ ಬೆಲೆ ಕೇವಲ 3.02% ಮಾತ್ರ ಕುಸಿಯಿತು. ಇದು ಮಾರುಕಟ್ಟೆಯ ಲೆಕ್ಕಾಚಾರದಲ್ಲಿ ಅಷ್ಟೇನೂ ದೊಡ್ಡ ಕುಸಿತವಲ್ಲ, ಹೌದಲ್ಲದೆ? ಆದರೆ ಬೆಳ್ಳಿಯ ಕಡೆ ಒಮ್ಮೆ ಕಣ್ಣಾಯಿಸಿ. ಚಿನ್ನದ ಆ ಸಣ್ಣ ಇಳಿಕೆಗೆ ಹೋಲಿಸಿದರೆ ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಅಕ್ಷರಶಃ ಭೂಕಂಪವೇ ಆಗಿ ಹೋಯಿತು. ಬೆಲೆ ಪ್ರತಿ ಔನ್ಸ್ಗೆ ಬರೋಬ್ಬರಿ $76.30ಗಳಿಗೆ ಪಾತಾಳಕ್ಕೆ ಕುಸಿಯಿತು. ಅಂದರೆ 10.5% ಮೀರಿದ ಬೃಹತ್ ಹಿಂಸಾತ್ಮಕ ಕುಸಿತ. ಈಗ ನಮ್ಮೆಲ್ಲರ ತಲೆಯಲ್ಲಿ ಕೊರೆಯುವ ಒಂದು ದೊಡ್ಡ ಪ್ರಶ್ನೆ ಎಂದರೆ, ಬೀಜಿಂಗ್ನಲ್ಲಿ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೇವಲ ಒಂದೇ ರಾತ್ರಿಯಲ್ಲಿ ಬೆಳ್ಳಿಯ ಮೌಲ್ಯದಿಂದ ಬಿಲಿಯನ್ಗಟ್ಟಲೆ ಡಾಲರ್ಗಳು ಹೇಗೆ ಕರಗಿಹೋದು? ಈ ರಹಸ್ಯವನ್ನೇ ನಾವಿಂದು ಭೇದಿಸಬೇಕಾಗಿದೆ. ಈ ಇಡೀ ಹೈ ಡ್ರಾಮಾ ವಾರದಲ್ಲಿ ನಿಜಕ್ಕೂ ಏನಾಯಿತು ಅಂತ ಕಾಲಾನುಕ್ರಮದಲ್ಲಿ ನೋಡೋಣ. ಮೇ 11ರಂದು ಏನಾಯಿತು? ಭಾರೀ ವ್ಯಾಪಾರ ಒಪ್ಪಂದ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬೆಳ್ಳಿಯ ಬೆಲೆ ದಿಢೀರ್ನೆ ಜಿಗಿದು ಒಂದು ರೀತಿಯ ಶೃಂಗಸಭೆಯ ಪ್ರೀಮಿಯಂ ಸೃಷ್ಟಿಯಾಗಿತ್ತು. ಆದರೆ ಮೇ 15ರಂದು ಶೃಂಗಸಭೆ ಯಾವುದೇ ಒಪ್ಪಂದವಿಲ್ಲದೆ ನೋ ಡೀಲ್ ಅಂತ ಮುಕ್ತಾಯವಾದ ತಕ್ಷಣ ಆ ನಿರೀಕ್ಷೆಯ ಗುಳ್ಳೆ ಒಡೆದೇ ಹೋಯಿತು. ಮರುದಿನವೇ ಬೆಲೆ ಧಡಾರಂತ ಕುಸಿದ್ಬಿಟ್ಟು. ಹಾಗಾದ್ರೆ ಚಿನ್ನಕ್ಕಿಂತ ಬೆಳ್ಳಿ ಯಾಕೆ 10 ಪಟ್ಟು ಹೆಚ್ಚು ತೀವ್ರವಾಗಿ ಕುಸಿಯಿತು? ಜಾಗತಿಕ ಮಟ್ಟದ ವ್ಯಾಪಾರ ಸುದ್ದಿಗಳಿಗೆ ಬೆಳ್ಳಿ ಯಾಕಿಷ್ಟು ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತದೆ ಅನ್ನೋದರ ಹಿಂದಿನ ಅಸಲಿ ಕಾರಣವನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಇದಕ್ಕೆ ಮುಖ್ಯ ಕಾರಣ ಬೆಳ್ಳಿಗಿರುವ ಆ ಡ್ಯುಯಲ್ ಎಂಜಿನ್ ಅಥವಾ ದ್ವಿವ್ಯಕ್ತಿತ್ವ. ನೋಡಿ, ಚಿನ್ನ ಹೆಚ್ಚಾಗಿ ಕೇವಲ ಹಣಕಾಸು ಮೀಸಲು ಅಥವಾ ಸುರಕ್ಷಿತ ಹೂಡಿಕೆಯಾಗಿ ಬಳಕೆಯಾಗತ್ತೆ. ಆದರೆ ಬೆಳ್ಳಿ ಹಾಗಿಲ್ಲ. ಅದು ಹಣಕಾಸು ಹೂಡಿಕೆಯ ಜೊತೆಗೆ ಬೃಹತ್ ಕೈಗಾರಿಕಾ ಬೇಡಿಕೆಯ ಭಾರವನ್ನು ಕೂಡ ಹೊತ್ತುಕೊಂಡಿದೆ. ಬೆಳ್ಳಿಯ ಒಟ್ಟು ಬೇಡಿಕೆಯ ಚಿತ್ರಣವನ್ನ ಒಮ್ಮೆ ಗಮನಿಸಿದರೆ ಅದರಲ್ಲಿ ಬರೋಬ್ಬರಿ 60% ಭಾಗ ಸಂಪೂರ್ಣವಾಗಿ ಜಾಗತಿಕ ಕೈಗಾರಿಕೆಗಳ ಮೇಲೆಯೇ ಅವಲಂಬಿತವಾಗಿದೆ ಅನ್ನೋ ಸತ್ಯ ನಮಗೆ ಸ್ಪಷ್ಟವಾಗುತ್ತೆ. ಆ ಕೈಗಾರಿಕಾ ವಿಭಾಗವನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಒಡೆದು ನೋಡದಾಗಲೇ ನಮಗೆ ಅಸಲಿ ಕತೆ ಅರ್ಥ ಆಗೋದು. ಸೌರಫಲಕಗಳು, ಎಲೆಕ್ಟ್ರಿಕ್ ವಾಹನಗಳು, ಎಐ ಡೇಟಾ ಕೇಂದ್ರಗಳು ಮತ್ತು ಸೆಮಿಕಂಡಕ್ಟರ್ಗಳಂತಹ ಉದ್ಯಮಗಳು ಅಮೆರಿಕ ಮತ್ತು ಚೀನಾದ ಪೂರೈಕೆ ಸರಪಳಿಯ ಮೇಲೆ ಅತಿ ಹೆಚ್ಚು ಅವಲಂಬಿತವಾಗಿವೆ. ಇವೇ ಬೆಳ್ಳಿಯ ಬೇಡಿಕೆಯ ಅತಿದೊಡ್ಡ ಚಾಲಕ ಶಕ್ತಿಗಳು. ಸರಿ, ಈಗ ಈ ಕುಸಿತಕ್ಕೆ ಪ್ರಮುಖ ಕಾರಣವಾದ ಆ ಶೃಂಗಸಭೆಯ ಪ್ರೀಮಿಯಂ ಅಂದ್ರೇನು ಅಂತ ನೋಡೋಣ. ವ್ಯಾಪಾರ ಒಪ್ಪಂದ ಯಶಸ್ವಿ ಆಗತ್ತೆ ಅನ್ನೋ ಅತಿಯಾದ ಭರವಸೆಯಿಂದ ಟ್ರೇಡರ್ಗಳು ಮೊದಲೇ ಪ್ರತಿ ಔನ್ಸ್ಗೆ ಸುಮಾರು $8ಗಳಷ್ಟು ಹೆಚ್ಚುವರಿ ಮೌಲ್ಯವನ್ನು ಸೇರಿಸಿದ್ರು. ಒಪ್ಪಂದವೇ ಆಗ್ಲಿಲ್ಲ ಎಂದಾಗ ಆ ಪ್ರೀಮಿಯಂ ಗಾಳಿಯಲ್ಲಿ ತೇಲಿಹೋಯಿತು. ಆದರೆ ಕೇವಲ ಈ ಶೃಂಗಸಭೆ ಮಾತ್ರವಲ್ಲ, ಆರ್ಥಿಕ ಸವಾಲುಗಳು ಕೂಡ ಅದೇ ಸಮಯಕ್ಕೆ ಸರಿಯಾಗಿ ಅಪ್ಪಳಿಸಿದವು. ಇದು ಬೆಳ್ಳಿಯ ಪಾಲಿಗೆ ಒಂದು ರೀತಿಯ ಪರ್ಫೆಕ್ಟ್ ಸ್ಟಾರ್ಮ್ ಅಥವಾ ವಿಪತ್ತಿನ ಬಿರುಗಾಳಿಯೇ ಸರಿ. ಅಮೆರಿಕದ ಉತ್ಪಾದಕ ಬೆಲೆ ಸೂಚ್ಯಾಂಕ ಬರೋಬ್ಬರಿ 4 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ತಲುಪಿತು. ಜೊತೆಗೆ ಸಿಪಿಐ ಹಣದುಬ್ಬರವೂ ಜೋರಾಗಿಯೇ ಇತ್ತು. ಇನ್ನು ಜೂನ್ನಲ್ಲಿ ಬಡ್ಡಿದರ ಕಡಿತವಾಗುವ ಸಾಧ್ಯತೆ ತೀರಾ ಕಡಿಮೆಯಾಗಿದ್ರಿಂದ ಹೂಡಿಕೆದಾರರು ಬೆಳ್ಳಿಯಂತಹ ಲೋಹಗಳಿಂದ ತಮ್ಮ ಬಂಡವಾಳವನ್ನು ತೆಗೆದು ಬಾಂಡ್ಗಳ ಕಡೆಗೆ ಹರಿಸಲು ಶುರುಮಾಡಿದರು. ಸರಿ, ಈ ಅಲ್ಪಾವಧಿಯ ಏರಿಳಿತಗಳು ಮತ್ತು ಗದ್ದಲಗಳನ್ನು ಪಕ್ಕಕ್ಕಿಟ್ಟು ಬೆಳ್ಳಿಗೆ ಭದ್ರವಾದ ಬೆಂಬಲ ನೀಡುವ ದೀರ್ಘಾವಧಿಯ ರಚನಾತ್ಮಕ ಅಡಿಪಾಯದ ಬಗ್ಗೆ ಈಗ ಗಮನಹರಿಸೋಣ. ಇಲ್ಲಿ ಒಂದು ಬೃಹತ್ ಸಂಖ್ಯೆ ನಮ್ಮ ಮುಂದಿದೆ: 46.3 ಮಿಲಿಯನ್ ಔನ್ಸ್. ಸಿಲ್ವರ್ ಇನ್ಸ್ಟಿಟ್ಯೂಟ್ ವರದಿಯ ಪ್ರಕಾರ 2026ರಲ್ಲಿ ಬೆಳ್ಳಿಯ ಪೂರೈಕೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಕೊರತೆ ಉಂಟಾಗುವ ನಿರೀಕ್ಷೆಯಿದೆ. ಇದರ ಸರಳ ಅರ್ಥ ಇಷ್ಟೇ: ಶೃಂಗಸಭೆ ವಿಫಲವಾಗಿರ್ಬೋದು, ಆದರೆ ಜಾಗತಿಕ ಮಟ್ಟದಲ್ಲಿ ಗಣಿಗಾರಿಕೆ ಉತ್ಪಾದನೆಯು ಮಾರುಕಟ್ಟೆಯ ಬೇಡಿಕೆಯನ್ನು ಪೂರೈಸಲು ಪರದಾಡುತ್ತಿದೆ. ಇದು ಸತತ 6ನೇ ವರ್ಷದ ಪೂರೈಕೆ ಕೊರತೆಯಾಗಿದೆ. ಇದಕ್ಕೆ ಕಾರಣಗಳೇನು ಗೊತ್ತಾ? ನಿರ್ಣಾಯಕ ಖನಿಜಗಳ ಸಂಸ್ಕರಣೆಯ ಮೇಲೆ ಚೀನಾ ಹೊಂದಿರುವ ಬೃಹತ್ ನಿಯಂತ್ರಣ, ಗಣಿಗಳಲ್ಲಿನ ಅನಿರೀಕ್ಷಿತ ಸ್ಫೋಟಕಗಳು ಮತ್ತು ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಸಂಘರ್ಷಗಳು. ಉದಾಹರಣೆಗೆ, ಇರಾನ್ ಸಂಘರ್ಷದಿಂದಾಗಿಯೇ ಗಣಿ ನಿರ್ವಹಣಾ ವೆಚ್ಚ ಪ್ರತಿ ಔನ್ಸ್ಗೆ $40-50ಗಳಷ್ಟು ಹೆಚ್ಚಾಗಿದೆ. ಇವೆಲ್ಲವೂ ಅಮೆರಿಕ ಚೀನಾ ರಾಜತಾಂತ್ರಿಕತೆಯೇನೇ ಇರಲಿ, ಬೆಳ್ಳಿಯ ಬೆಲೆಗೆ ಒಂದು ಅತ್ಯಂತ ಬಲವಾದ ಅಡಿಪಾಯವನ್ನ ಒದಗಿಸುತ್ತವೆ. ಈಗ ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬರೋಣ. ಭವಿಷ್ಯದ ಬೆಲೆಗಳನ್ನು ಊಹಿಸಲು ಸಹಾಯ ಮಾಡುವ ಸಿಲ್ವರ್ ಟು ಡೌನ್ ಅನುಪಾತ.
ಈ ಸಿಲ್ವರ್ ಟು ಡೌ ಅನುಪಾತ ಅಂದರೆ ಕಷ್ಟಕರವಾದದ್ದೇನೂ ಅಲ್ಲ. ಭೌತಿಕ ಬೆಳ್ಳಿ ಮತ್ತು ಶೇರ್ ಮಾರುಕಟ್ಟೆಯ ನಡುವಿನ ಕೊಳ್ಳುವ ಶಕ್ತಿಯ ಐತಿಹಾಸಿಕ ಅಳತೆಗೋಲು ಇದಾಗಿದೆ. ಅಂದರೆ ಡೌ ಜೋನ್ಸ್ ಸೂಚ್ಯಂಕದ 1 ಯೂನಿಟ್ ಅನ್ನು ಖರೀದಿಸಲು ಎಷ್ಟು ಔನ್ಸ್ ಭೌತಿಕ ಬೆಳ್ಳಿ ಬೇಕಾಗುತ್ತದೆ ಎಂಬ ಸರಳ ಲೆಕ್ಕಾಚಾರವಿದು. ಮೇ 2026ರೊತ್ತಿಗೆ ಈ ಅನುಪಾತ 599ರಷ್ಟಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಎಂದರೆ ಮಾರುಕಟ್ಟೆ ಈಗ ಒಂದು ಪರಿವರ್ತನೆಯ ಹಂತದಲ್ಲಿದೆ. ಇದು 2020ರ ಗರಿಷ್ಠ ಮಟ್ಟವಾದ 1580ರಿಂದ ಸಾಕಷ್ಟು ಕೆಳಗಿಳಿದಿದೆ. ಆದರೆ 1980ರ ಕನಿಷ್ಠ ಮಟ್ಟವಾದ 18ರಿಂದ ಇನ್ನೂ ಬಹಳ ದೂರದಲ್ಲಿದೆ. ಹಣದುಬ್ಬರ ಮತ್ತು ಬಡ್ಡಿದರಗಳ ಆಧಾರದ ಮೇಲೆ ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋದಕ್ಕೆ 3 ಸ್ಪಷ್ಟ ಸನ್ನಿವೇಶಗಳಿವೆ. ಒಂದು ವೇಳೆ ಹಣದುಬ್ಬರ ನಿಧಾನವಾಗಿ ನಿಯಂತ್ರಣಕ್ಕೆ ಬಂದರೆ ಮುಂದಿನ 1 ಅಥವಾ 2 ವರ್ಷಗಳಲ್ಲಿ ಬೆಲೆ $111ರಿಂದ $125ಗೆ ತಲುಪಬಹುದು. ಅದೇ ಹಣದುಬ್ಬರ ತೀವ್ರಗೊಂಡು ಬಡ್ಡಿದರ ಕಡಿತಗೊಂಡ್ರೆ ಆಗ ಅಕ್ಷರಶಃ ಬೆಳ್ಳಿಯ ಬೆಲೆ ಮುಂದಿನ 2-3 ವರ್ಷಗಳಲ್ಲಿ $133ರಿಂದ ಬರೋಬ್ಬರಿ $200ವರೆಗೆ ಜಿಗಿಯುವ ಸಾಧ್ಯತೆಯಿದೆ. ಈ ಒಂದು ಮಾತನ್ನು ನಾವು ಮರೆಯುವಂತಿಲ್ಲ. ಕೈಗಾರಿಕಾ ಬೇಡಿಕೆಗೆ ಅಲ್ಪಾವಧಿಯಲ್ಲಿ ಪೆಟ್ಟು ಬಿದ್ದಿರಬಹುದು, ಆದರೆ ಬೆಳ್ಳಿಯ ಹಿಂದಿರುವ ದೀರ್ಘಾವಧಿಯ ಹಣಕಾಸು ತಳಪಾಯ ಅಲುಗಾಡಿಲ್ಲ. ಒಂದು ವ್ಯಾಪಾರ ಶೃಂಗಸಭೆಯ ವೈಫಲ್ಯವು ಖಂಡಿತವಾಗಿಯೂ ಬೆಳ್ಳಿಯ ಮೂಲಭೂತ ಹಣಕಾಸು ಮೌಲ್ಯವನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಸತತ 6 ವರ್ಷಗಳ ಬೃಹತ್ ಪೂರೈಕೆ ಕೊರತೆ ಮತ್ತು ಅತ್ಯಂತ ದುರ್ಬಲ ಪೂರೈಕೆ ಸರಪಳಿಯನ್ನು ಗಮನದಲ್ಲಿಟ್ಕೊಂಡ್ರೆ ಒಂದು ದೊಡ್ಡ ಪ್ರಶ್ನೆ ಮೂಡ್ತದೆ. ಈ ಇತ್ತೀಚಿನ ಕುಸಿತ ಕೇವಲ ತಾತ್ಕಾಲಿಕ ಗದ್ದಲವೋ ಅಥವಾ ಮಾರುಕಟ್ಟೆ ಮತ್ತೊಮ್ಮೆ ಆಕಾಶದೆತ್ತರಕ್ಕೆ ಜಿಗಿಯುವ ಮುನ್ನ ಸಿಕ್ಕಿರುವಂತಹ ಜೀವಮಾನದ ಅತ್ಯುತ್ತಮ ಖರೀದಿ ಅವಕಾಶವೋ? ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಧನ್ಯವಾದಗಳು.